ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಡಿಕೆ ಶಿವಕುಮಾರ್ ರೌಡಿ ವಿಂಗ್ಗೆ ಸಂಬಂಧಿಸಿದ ಖಡಕ್ ಹೇಳಿಕೆ ಬೆನ್ನಲ್ಲೇ ಬೆಂಗಳೂರು ಸಿಸಿಬಿ ಪೊಲೀಸರು ರೌಡಿಸಂ ಮಟ್ಟ ಹಾಕಲು ಫೀಲ್ಡ್ಗೆ ಇಳಿದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ರೌಡಿಗಳಿಗೆ ಬಿಲ್ಡಪ್ ಕೊಟ್ಟು ವಿಡಿಯೋ ಪೋಸ್ಟ್ ಮಾಡುತ್ತಿದ್ದ ಪುಡಿ ರೌಡಿಗಳ ಅಕೌಂಟ್ಗಳಿಗೆ ಪೊಲೀಸರು ಬೀಗ ಜಡಿದಿದ್ದಾರೆ. ಸೋಷಿಯಲ್ ಮೀಡಿಯಾ ರೌಡಿಗಳಿಗೆ ಸಿಸಿಬಿ ಬಿಗ್ ಶಾಕ್. ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯರಿಗೆ ಕೆಟ್ಟ ತೋಡಿದ ಕಾಕಿ ಟೀಮ್. ಬರೋಬ್ಬರಿ 2,000 ಅಕೌಂಟ್ ಬ್ಲಾಕ್, ವಿಡಿಯೋಗಳು ಡಿಲೀಟ್. ಇನ್ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಬ್ಯಾಕ್ಗ್ರೌಂಡ್ ನಲ್ಲಿ ಮಾಸ್ ಮ್ಯೂಸಿಕ್ ಹಾಕಿ ನಮ್ಮಣ್ಣ ನಮ್ ಡಾನ್ ಅಂತ ಬಿಲ್ಡಪ್ ಕೊಟ್ರೆ ಕಂಬಿ ಎಣಿಸಬೇಕಾಗತ್ತೆ, ಹುಷಾರ್. ಸಿಎಂ ಹಾಗೂ ಡಿಸಿಎಂ ಕೊಟ್ಟ ಖಡಕ್ ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿರುವ ಸಿಸಿಬಿ ಪೊಲೀಸರು ಬೆಂಗಳೂರಿನ ರೌಡಿಗಳಿಗೆ ಸರಿಯಾಗಿಯೇ ಬಿಸಿ ಮುಟ್ಟಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದ ಪುಡಿ ರೌಡಿಗಳ ಇನ್ಸ್ಟಾ ಹಾಗೂ ಫೇಸ್ಬುಕ್ ಖಾತೆಗಳ ಮೇಲೆ ಕಾಕಿ ಪಡೆ ಹದ್ದಿನ ಕಣ್ಣಿಟ್ಟಿದೆ. ವಿಲ್ಸನ್ ಗಾರ್ಡನ್ ನಾಗ ಜೈಲಿನಿಂದ ರಿಲೀಸ್ ಆದ್ಮೇಲೆ ಆತನ ಶಿಷ್ಯಂದಿರು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಬಾಸ್ ವಾಪಸ್ ಬಂದ್ರು, ಸಾಮ್ರಾಜ್ಯದ ಒಡೆಯ ಅಂತೆಲ್ಲ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು. ಇದೀಗ ಎಚ್ಚೆತ್ತಿರುವ ಪೊಲೀಸರು ನಾಗನ ಶಿಷ್ಯಂದಿರು ಹಾಕಿದ್ದ ವಿಡಿಯೋಗಳನ್ನೇ ಅತಿ ಹೆಚ್ಚು ಡಿಲೀಟ್ ಮಾಡಿಸಿದ್ದಾರೆ. ಸುಮಾರು 2,000ಕ್ಕೂ ಹೆಚ್ಚು ವಿಡಿಯೋಗಳನ್ನ ಡಿಲೀಟ್ ಮಾಡಿಸಿ ಆ ಅಕೌಂಟ್ಗಳನ್ನೇ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿಸಿದ್ದಾರೆ. ಇನ್ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣ ಬಯ್ಯ ಡಾನ್ ಎಂದು ಯಾರಿಗಾದ್ರೂ ಬಿಲ್ಡಪ್ ಕೊಟ್ರೆ ನೇರವಾಗಿ ವಿಚಾರಣೆ ಎದುರಿಸಬೇಕಾಗುತ್ತದೆ ಎಂದು ಪೊಲೀಸರು ಕಠಿಣ ವಾರ್ನಿಂಗ್ ನೀಡಿದ್ದಾರೆ. ಸಿಸಿಬಿಯ ಈ ಮೆಗಾ ಆಪರೇಷನ್ನಿಂದಾಗಿ ಸೋಷಿಯಲ್ ಮೀಡಿಯಾ ರೌಡಿಗಳು ಸದ್ಯಕ್ಕೆ ಅಂಡರ್ ಗ್ರೌಂಡ್ ಆಗಿದ್ದಾರೆ. ಪೊಲೀಸರು ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಿದ್ರು, ಇನ್ನು ಕೆಲವು ಖಾತೆಗಳಿಂದ ರೌಡಿಗಳ ವಿಡಿಯೋಗಳು ಹರಿದಾಡುತ್ತಲೇ ಇವೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಈ ರೌಡಿಗಳ ಬಿಲ್ಡಪ್ಗೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಲು ಸಾಧ್ಯವೇ ಇಲ್ವಾ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.